ಮುಂದಿನ ಎಲೆಕ್ಷನ್ಗೆ ಮುನ್ನುಡಿ ಅಂತಾನೂ ಹೇಳ್ಬೋದು. 100% ಕಾಂಗ್ರೆಸ್ ಪಕ್ಷನ ಸೋಲಿಸ್ತೀವಿ. ಇದಕ್ಕೆ ನಾವು ಕಾಂಗ್ರೆಸ್ನ ನೋಡಿ ಇದೆಲ್ಲ ಬಸ್ ಫ್ರೀ ಬಿಟ್ಟು ಜನಕ್ಕೆ ಅನುಕೂಲ ಇಲ್ಲ, ಆಟೋದವ್ರಿಗೆ ಅನುಕೂಲ ಇಲ್ಲ. ಸರ್ಕಾರ ಬೀಳ್ಸಕ್ಕೋಸ್ಕರನೇ ಇದನ್ನ ಸಮಾವೇಶ ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಜನಪರ ಸರ್ಕಾರ ಅಲ್ಲ, ಜನಗಳನ್ನ ಹಿಂಡೋ ಸರ್ಕಾರ ಆಗಿದೆ. ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಧೋಗತಿಗೆ ತಳ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಈ ಸರ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಬೆಳ್ಳಿ ಹಬ್ಬ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಮಾವೇಶಕ್ಕೆ ಲಕ್ಷಾಂತರ ಮಂದಿ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ನಮ್ಮೊಂದಿಗಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಮ್ಮದು ಚಿಕ್ಕನಳ್ಳಿ ಪಂಚಾಯತಿ ಒಳ್ಳಳ್ಳಿ ಅಂತ. ಏನು ಹೇಳ್ತೀರಾ? ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಇದು ಮುಂದಿನ ಎಲೆಕ್ಷನ್ಗೆ ಮುನ್ನುಡಿ ಅಂತಲೂ ಹೇಳ್ಬೋದು. ಮುಂದಿನ ಎಲೆಕ್ಷನ್ಗೆ ಮುನ್ನುಡಿ ಅಂತಲೂ ಹೇಳ್ಬೋದು. ಮತ್ತು ಈ ಭಾಗದಲ್ಲಿ JDS ಬಲ ಇದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡೋಂಥ ಇದಾಗಿದೆ. ಓಕೆ, JDS ಪಕ್ಷ ಅಸ್ತಿತ್ವದಲ್ಲೇ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಅವರಿಗೆ ಇವತ್ತು ಉತ್ತರನ ತಿರುಗೇಟ ಏನು? ಖಂಡಿತ JDS ನಶಿಸಿ ಹೋಗಿದೆ ಅಂತ ಹೇಳ್ತಾ ಇರೋರಿಗೆ ಇದು ಪ್ರತ್ಯುತ್ತರನೇ. ಹೌದು. ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ತಾರೆ? ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗ್ಬೋದು. ಯಾಕೆ ಆಗಬೇಕು? ಅವರು ರೈತ ನಾಯಕ ಆಗಿದ್ದಾರೆ. ಅವರು ರೈತರಿಗೋಸ್ಕರ ಇದನ್ನು ಇದ್ಕೊಟ್ಟಿದ್ದಾರೆ. ನಾವು ಮೈತ್ರಿ ಇದರಿಂದ ಈ ಸಲ 100% ಕಾಂಗ್ರೆಸ್ ಪಕ್ಷನ ಸೋಲಿಸ್ತೀವಿ. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಚಿಕ್ಕನಳ್ಳಿ ಪಂಚಾಯತಿಯಿಂದ. ಏನು ಹೇಳ್ತೀರಾ? JDS ಪಕ್ಷದಲ್ಲಿ ಇವತ್ತು ಶಕ್ತಿ ಪ್ರದರ್ಶನ ಆಗ್ತಿದೆ. ಏನಿಲ್ಲ, ಜನ ಸೇರ್ತಾ ಇದ್ದಾರೆ. ಅದರಿಂದ ಈಗ ಒಗ್ಗಟ್ಟಿನ ಒಂದು ಸಮಾವೇಶ JDS ಇಂದ, ಒಗ್ಗಟ್ಟಿನ ಮಂತ್ರ. ಇದಕ್ಕೋಸ್ಕರ ನಾವು ಬಂದಿದ್ದೀವಿ ನೋಡೋದಕ್ಕೆ. ನಾವು ಕಾಂಗ್ರೆಸ್ನ ನೋಡಿ ಇದೆಲ್ಲ ಬಸ್ ಫ್ರೀ ಬಿಟ್ಟು ಜನಕ್ಕೆ ಅನುಕೂಲ ಇಲ್ಲ, ಆಟೋದವ್ರಿಗೆ ಅನುಕೂಲ ಇಲ್ಲ. ಈಗ ಆಟೋದವರು ಹೊಟ್ಟೆಪಾಡು, ಗ್ಯಾಸ್ ಇಲ್ಲ. ಅದರಿಂದ ಏನು ಮಾಡಿದ್ದೀವಿ, ನಾವು ಒಂದು ಇದು ಬಿಟ್ಟು ನಾವು ದಳದ ಕಡೆಯೇ ಬರಬೇಕು ಅಂತ ಇದು ಮಾಡಿದ್ದೀವಿ. ಎಲ್ಲಿಂದ ಬರ್ತಿದ್ದೀರಾ? ಯಶವಂತಪುರ. ಏನು ಹೇಳ್ತೀರಾ ಇವತ್ತು? ಏನು ಫಂಕ್ಷನ್ ಮಾಡ್ತಾ ಇದ್ದಾರೆ, ಬಂದಿದ್ದೀವಿ. ಒಂದು ಓಟ್ ಹಾಕೋಣ ಕುಮಾರಣ್ಣ ಅಂತೇಳಿ ಬಂದಿದ್ದೀವಿ. ನೋಡಕ್ ಬಂದ್ರಾ? ಸರ್, ಅವತ್ತಿಂದ ಇವತ್ತಿನವರೆಗೂ ನಾವು JDS ಕಾರ್ಯಕರ್ತನಾಗಿ, ಕಟ್ಟಾಳಾಗಿ, JDS ಪಕ್ಕ ಅಭಿಮಾನಿಯಾಗಿ ಇವತ್ತು ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಪ್ರತಿಯೊಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು ಇದಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಎಲ್ಲರೂ ಒಳ್ಳೆಯದಾಗಲಿ, ಕುಮಾರಣ್ಣ ದೇವೇಗೌಡರು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸರ್ಕಾರ ಬೀಳ್ಸಕ್ಕೋಸ್ಕರನೇ ಇದನ್ನ ಸಮಾವೇಶ ಮಾಡ್ತಾ ಇರೋದು. ನಮ್ಮ ಒಗ್ಗೂಟ ನೋಡಿ, ನಮ್ಮ ಸಂಘಟನೆ ನೋಡಿ ಎಲ್ಲ ಸರ್ಕಾರದವ್ರಿಗೂ ಭಯ ಆಗಬೇಕು. ಅದಕ್ಕೋಸ್ಕರ ಇದು ಸರ್ಕಾರ ಮಾಡ್ತಾ ಇರೋದು. ಸರ್, ಏನು ಹೇಳ್ತೀರಾ? JDS ಪಕ್ಷಕ್ಕೆ 25 ವರ್ಷ ತುಂಬಿದೆ. ಬೆಳ್ಳಿ ಹಬ್ಬ ಬೃಹತ್ ಸಮಾವೇಶಕ್ಕೆ ಸಾಕ್ಷಿಯಾಗಿದ್ದೀರಿ. ನೋಡಿ ಸರ್, ಜಯಪ್ರಕಾಶ್ ನಾರಾಯಣ ಅವರ ಮೂಮೆಂಟ್ ಆದಮೇಲೆ ಏನು ಪಕ್ಷಗಳು ಉದಯ ಆದೋ ಆ ಪಕ್ಷಗಳ ಪೈಕಿ ಆ ಪಕ್ಷದ ಒಂದು ಕುಡಿ ಅಂದರೆ ನಮ್ಮ ಜನತಾದಳ ಜಾತ್ಯತೀತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಪ್ರಾದೇಶಿಕ ಪಕ್ಷಗಳು ಬಂದೋ, ಯಾವ ಸಹ ಠೇವಣಿ ಕಳ್ಕೊಂಡ್ಬಿಟ್ಟು. ಆದರೆ ನಮ್ಮ ಸನ್ಮಾನ್ಯ ದೇವೇಗೌಡರು ಜನತಾ ಪರಿವಾರದಿಂದ ಬಂದು ಈ ಒಂದು ಜನತಾದಳ ಜಾತ್ಯತೀತ ಒಂದು ತೆನೆವತ್ತ ಮಹಿಳೆ ಅಥವಾ ಹೊರೆವತ್ತ ಮಹಿಳೆ ಅಂತ ಏನು ಆ ಸಿಂಬಲ್ನಾಗಿ ಇಟ್ಕೊಂಡು ಗ್ರಾಮೀಣ ಪ್ರದೇಶಕ್ಕೆ, ನಗರ ಪ್ರದೇಶಗಳಿಗೆ ತಾವು ಸೇವೆ ಮಾಡಬೇಕು ಅಂತ ಬಂದರೋ ಆ ಒಂದು ಪಕ್ಷ ಇವತ್ತು 25 ವರ್ಷ ತುಂಬಿದೆ. ಅದು ಯಾರ ಕಡೆಯಿಂದ ಸಾಧ್ಯವಾಯಿತು ಅಂದರೆ ಸನ್ಮಾನ್ಯ ದೇವೇಗೌಡರ ಕಡೆಯಿಂದ ಮಾತ್ರ ಸಾಧ್ಯ ಆಯಿತು. ಬೇರೆ ಯಾರ ಕೈಲೂ ಸಹ ಪ್ರಾದೇಶಿಕ ಪಕ್ಷನ ಅವರು ಕಟ್ಟಕ್ಕಾಯ್ತು, ಉಳಿಸ್ಕೊಳ್ಳೋಕ್ಕಾಗಿಲ್ಲ. ನಾವೆಲ್ಲ ದೇವೇಗೌಡರಿಗೆ ಕಾರ್ಯಕರ್ತರು ಇದ್ದಾರೆ. ಆ ಕಾರ್ಯಕರ್ತರಿಂದ ದೇವೇಗೌಡರ ನಾಯಕತ್ವ, ಕಾರ್ಯಕರ್ತರ ಸಹಾಯದಿಂದ ನಮ್ಮ ಜನತಾದಳ ಜಾತ್ಯತೀತ ಪಕ್ಷ ತೆನೆವತ್ತ ಮಹಿಳೆ ಇವತ್ತು 25 ವರ್ಷ ಪೂರೈಸಿ 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ಸಂದರ್ಭದಲ್ಲಿ ನಮಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು GBA ಅಂತ ಆಯಿತು. ಆ GBA ಒಳಗೆ 5 ಕಾರ್ಪೊರೇಷನ್ಗಳಿಗೂ ಸಹ ಜನತಾದಳ ಜಾತ್ಯತೀತ ನಾವು ಪ್ರಬಲ ಸ್ಪರ್ಧಿಗಳಾಗಿದ್ದೀವಿ ಅಂತೇಳಿ, NDA ಅಂಗಪಕ್ಷವಾಗಿದ್ದರೂ ಸಹ ನಾವು ಪ್ರಬಲವಾಗಿದ್ದೀವಿ ಅಂತೇಳಿ, ನಾವು ರಾಷ್ಟ್ರೀಯ ಪಕ್ಷಗಳು ಯಾವುದು ಕಮ್ಮಿ ಇಲ್ಲ ಅಂತೇಳಿ ಈ ಒಂದು ಜನಸಾಗರ, ಇದು ಬೃಹತ್ ಜನ ಸಮಾವೇಶ ಆಗಿದೆ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಪೊರೇಷನ್ಗಳಲ್ಲೂ ಅಧಿಕಾರ ಹಿಡಿದು ಬೆಂಗಳೂರು ನಗರಿಗೆ ಏನು ನಾಗರಿಕ ಸೌಲಭ್ಯ ಕೊಡಬೇಕು ಅದಕ್ಕೆ ನಾವು ಮೊದಲು ನಿಂತಿರ್ತೀವಿ ಅಂತೇಳಿ ಈ ಸಮಾವೇಶ ಸಾಕ್ಷಿಯಾಗಿದೆ ಸರ್.
ಹೇಳಿ ಸರ್, ಏನು ಹೇಳ್ತೀರಿ? ಇವತ್ತು ಅವ್ರು ಏನು ಹೇಳಿದ್ರು ಅದೇ ನಮ್ಮದು ಹೇಳೋದೇ, ಬೇರೆ ಏನಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಮಾತ್ರ, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಕಾರ್ಯಕರ್ತರುಗಳು ಮಾತ್ರ ಇವತ್ತು ಬಂದಿರೋದು. ಏನು ಈ 25ನೇ ವರ್ಷದ ಕಾರ್ಯಕ್ರಮ ಏನು ಪೂರೈಸಿದ್ದೀವಿ, ಇದರಲ್ಲಿ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ಹಿನ್ನಡೆ ಏನಿಲ್ಲ. ನಾವು ಮುನ್ನಡೆಯಲ್ಲಿದ್ದೀವಿ. ನಮ್ಮ ದೇವೇಗೌಡರು ರಾಷ್ಟ್ರ ನಾಯಕರಾಗಿದ್ದರು, ರಾಷ್ಟ್ರ ಪಕ್ಷ ಆಳಿದ್ದಾರೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ನಗರದಲ್ಲಿ ನಾವು ಇವತ್ತು ಬೇರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರುಗಳು ಮಾತ್ರ ಇವತ್ತು ಬೆಂಗಳೂರು ಸಮಾವೇಶಕ್ಕೆ ಬಂದಿರೋದು. ಬೇರೆ ಅಕ್ಕಪಕ್ಕದವ್ರು ಯಾರೂ ಇಲ್ಲ. ಬೇರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ 28 ಕ್ಷೇತ್ರದ ಬೆಂಗಳೂರು ನಾಗರಿಕರು, ಬೆಂಗಳೂರು ಕಾರ್ಯಕರ್ತರು ಸಮಾವೇಶ ಆಯಿತು, ಅವರೇ ಬಂದಿರೋದು ಇಲ್ಲಿ. ವಾರ್ಡಿಂದ ಬಂದಿದ್ದೀವಿ. ಪಕ್ಷಕ್ಕೆ 25 ವರ್ಷ ತುಂಬಿದೆ, ಬೆಳ್ಳಿ ಹಬ್ಬ, ಬೃಹತ್ ಸಮಾವೇಶ, JDSನ ಶಕ್ತಿ ಪ್ರದರ್ಶನ ಇವತ್ತು JDSನ 25ನೇ ವರ್ಷದ ಬೆಳ್ಳಿ ಹಬ್ಬ. ಎಲ್ಲ ಕಾರ್ಯಕರ್ತರು, ಲೀಡ್ರ್ಗಳು ಎಲ್ಲ ಒಂದು ಕಡೆ ಸೇರಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಾವು ಸುಭದ್ರವಾದಂಥ ಒಂದು ಸರ್ಕಾರ ತರಬೇಕು ಅಂತ ಪಣ ತೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು. ಅವರ ಕನಸಿನ ಅವರು ಕೊನೆಯ ಒಂದು ಆಸೆ ಏನಿದೆ, ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಈ ಒಂದು ಕರ್ನಾಟಕದಲ್ಲಿ JDS ಪಕ್ಷವನ್ನು ಸ್ಪಷ್ಟ ಬಹುಮತದಿಂದ ಸರ್ಕಾರವನ್ನು ತರಬೇಕು ಅಂತ ಅವರು ಪಣ ತೊಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಒಂದು ಮತ್ತೆ ಈ ಕರ್ನಾಟಕ ಮಹಾ ಜನತೆಯ ಆಶೀರ್ವಾದದಿಂದ ನಾವು ಮುಂದಿನ 28ರ ವಿಧಾನಸಭಾ ಚುನಾವಣೆಗೆ ನಾವು ಬಂದೇ ಬರ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ. ಯಾಕೆ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಯಾಕೆ ಆಗಬೇಕು? ಕುಮಾರಸ್ವಾಮಿಯವರು ಮುಂದಿನ ಮುಖ್ಯಮಂತ್ರಿ ಯಾಕೆ ಆಗಬೇಕು ಅಂತಂತಂದರೆ, ಏನು ಇವತ್ತು ಈ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಜನಪರ ಸರ್ಕಾರ ಅಲ್ಲ, ಜನಗಳನ್ನು ಹಿಂಡೋ ಸರ್ಕಾರ ಆಗಿದೆ. ಅಭಿವೃದ್ಧಿ ಮಾಡ್ತಾ ಇಲ್ಲ, ದೇಶವನ್ನು ಅಧೋಗತಿಗೆ ತಳ್ತಾ ಇದ್ದಾರೆ. ಬರೀ ಫ್ರೀ ಅನ್ನೋ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿಕೊಂಡು ಕೆಲವೇ ಜನಗಳಿಗೆ ಕೊಡ್ತಾ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ಹೊಸ ಮನೆಗಳು ಕಟ್ಟೋರಿಗೆ ಇವತ್ತು ಸರಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ಬರೀ ಇವತ್ತು ಏನೇನಾಗಿದೆ, ಲೂಟಿ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಜನಗಳಿಗೆ ಏನು ಉಪಯೋಗವಿಲ್ಲದ ಸರ್ಕಾರ. ಶ್ರೀಸಾಮಾನ್ಯರು ನಳ್ತಾ ಇದ್ದಾರೆ, ಒಂದು ಚಿಕ್ಕ ಮನೆ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಇದಿಷ್ಟು ಸಮಾವೇಶಕ್ಕೆ ಬಂದಂತಹ JDSನ ಮುಖಂಡರ ಮಾತುಗಳು ಆಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.